ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಮತ್ತೆ ಸಿಡಿದೆದ್ದ ಪ್ರಥಮ್. ಚಿಪ್ಸು ಪಬ್ಸು ಗಲಾಟೆ ಅಂದಿದ್ದ ಫ್ಯಾನ್ಸ್ಗೆ ಪ್ರಥಮ್ ಕೌಂಟರ್. ಡಿ ಕಂಪನಿ ಅಂತಂದ್ರೆ ಡುಬಾಬ್ ಕಂಪನಿ ಅಂತ ಕಿಡಿ. ಪೊಲೀಸರಿಗೆ ದೂರು ಕೊಡೋದಕ್ಕೆ ನಿರ್ಧಾರ. ನಟಿ ರಮ್ಯಾ ದೂರಿನ ಬೆನ್ನಲ್ಲೇ ಸೈಬರ್ ಕ್ರೈಮ್ನ ತನಿಖೆ ಚುರುಕು. ಅಶ್ಲೀಲ ಸಂದೇಶ ಕಳಿಸಿದ್ದ 43 ಅಕೌಂಟ್ಗಳ ಹಿಸ್ಟರಿ ಕಲೆ ಹಾಕ್ತಿರೋ ಪೊಲೀಸರು. ಪರಿಶೀಲನೆ ವೇಳೆ ಬಹುತೇಕ ಫೇಕ್ ಅಕೌಂಟ್ಸ್ ಅನ್ನೋದು ಬೆಳಕಿಗೆ. IP ಅಡ್ರೆಸ್ ಪತ್ತೆಯಾದರೆ ಮುಂದಿನ ಕ್ರಮ. ನಟಿ ರಮ್ಯಾ ಪರ ನಿಂತ ರಾಜ್ಯ ಮಹಿಳಾ ಕಾಂಗ್ರೆಸ್. ಅಶ್ಲೀಲ ಮೆಸೇಜ್ ಕಳಿಸಿದವರ ವಿರುದ್ಧ ಕ್ರಮಕ್ಕೆ ದೂರು. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಲು ಪತ್ರ ಬರೆದು ಸೌಮ್ಯಾ ರೆಡ್ಡಿ ಮನವಿ. ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕಮಿಷನರ್ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದ ಗೃಹ ಸಚಿವರು. ನಾನೇನು ಸೂಚಿಸಿಲ್ಲ ಅಂತ ಪರಮೇಶ್ವರ್ ಸ್ಪಷ್ಟನೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಬೆನ್ನಲ್ಲೇ ಅಲರ್ಟ್ ಆದ ಮಹಿಳಾ ಆಯೋಗ. ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನದ ಬಗ್ಗೆ ನಿಗಾ. ಪ್ರತಿ ಜಿಲ್ಲೆಯಲ್ಲೂ ಅವೇರ್ನೆಸ್ ಕ್ಯಾಂಪೇನ್ಗೆ ನಿರ್ಧಾರ. ಧರ್ಮಸ್ಥಳದ ಬುರುಡೆ ರಹಸ್ಯದ ತನಿಖೆ ಚುರುಕು. ನಿನ್ನೆ ಮಾರ್ಕಿಂಗ್ ಮಾಡಿದ್ದ ಪ್ರದೇಶಗಳಲ್ಲಿ ಇವತ್ತು ಮಣ್ಣು ಅಗೆಯುವಿಕೆ ಶುರು. ದೂರುದಾರರನ್ನು ಕರೆತಂದು ಕಾರ್ಯಾಚರಣೆ ಆರಂಭಿಸಿದ SIT. ಮೈಸೂರು ಡ್ರಗ್ ಫ್ಯಾಕ್ಟರಿ ಕೇಸಲ್ಲಿ 390 ಕೋಟಿ ಮೌಲ್ಯದ ಡ್ರಗ್ ಪತ್ತೆ. ಮೈಸೂರು ಟು ಮಹಾರಾಷ್ಟ್ರಕ್ಕೆ ಲಿಂಕ್. 106 ಕೋಟಿ ಡ್ರಗ್ಸ್ ವ್ಯವಹಾರ. ಪ್ರಕರಣ ಸಂಬಂಧ ಒಟ್ಟು 4 ಅರೆಸ್ಟ್. KRSನಿಂದ 83,000 ಕ್ಯೂಸೆಕ್ ನೀರು ಬಿಡುಗಡೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ. ಮಂಡ್ಯದ ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಡೆ. ನದಿ ಬಳಿ ತೆರಳದಂತೆ ಬ್ಯಾರಿಕೇಡ್ ಹಾಕಿ ಭಕ್ತರಿಗೆ ನಿರ್ಬಂಧ. ಹೊಸಪೇಟೆಯ TB ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ. ಐತಿಹಾಸಿಕ ಹಂಪಿ ಸ್ಮಾರಕ ಮಂಟಪಗಳು ಮುಳುಗಡೆ. ಸೂರ್ಯನಾರಾಯಣ ದೇಗುಲ, ಕೋದಂಡರಾಮ ಸೇರಿ ನಾನಾ ದೇಗುಲಗಳ ದಾರಿ ಬಂದ್. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ತುಂಗಾಭದ್ರಾ ನದಿ. ಡ್ಯಾಂನಿಂದ ನೀರು ಹೊರಬಿಟ್ಟಿದ್ದಕ್ಕೆ ದಾವಣಗೆರೆಯ ಹರಿಹರದಲ್ಲಿ 25 ಎಕರೆ ಜಮೀನು ಜಲಾವೃತ. ನದಿ ತಟದಲ್ಲಿಲ್ಲ ಬಾಲರಾಜ್ ಘಾಟ್ನ 8 ಕುಟುಂಬ ಸ್ಥಳಾಂತರ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ. ಚಿಕ್ಕೋಡಿಯಲ್ಲಿ ಜನ ತತ್ತರ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಕೃಷ್ಣಾ ನದಿ. ಕಲ್ಲೋಳ ಗ್ರಾಮದ ದತ್ತ ಮಂದಿರ ಜಲಾವೃತ. ಪ್ರವಾಹದ ಭೀತಿಯಲ್ಲಿ ಕೃಷ್ಣಾ ತೀರದ ಜನ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆಯ ಆರ್ಭಟ. ನಗರದ ಪ್ರಮುಖ ಭಾಗಗಳು ಮಳೆ ನೀರಿನಿಂದ ಆವೃತ. ಹೊಳೆಯಾದ ರಸ್ತೆಯಲ್ಲಿ ಮುಳುಗಿದ ವಾಹನಗಳು. ಸಂಚಾರಕ್ಕೆ ಹರಸಾಹಸ. ರಾಜ್ಯದ 5 ಸರ್ಕಾರಿ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗದಲ್ಲಿ ರೇಡ್ ಮಾಡಿ ಪರಿಶೀಲನೆ. ಭ್ರಷ್ಟರ ಬಣ್ಣ ಬಯಲು ಮಾಡುವ ನಿಟ್ಟಿನಲ್ಲಿ ದಾಖಲೆಗಳ ತಲಾಶ್. ರಾಜಕೀಯ ಜಟಾಪಟಿಗೆ ಕಾರಣ ಆಯಿತು ಯೂರಿಯಾ ಭಾವ. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ. ಹಲವು ಯೋಜನೆ ಬಂದ್ ಮಾಡಿ ಗ್ಯಾರಂಟಿಗಳತ್ತ ಗಮನ ಹರಿಸೋದೆ ಇದಕ್ಕೆಲ್ಲ ಕಾರಣ ಅಂತಿದೆ BJP. ಹಿಂದೂ ವ್ಯಕ್ತಿಯನ್ನು ಮುಸ್ಲಿಂ ಜಾತಿಗೆ ಸೇರಿಸಿದ ಅಧಿಕಾರಿಗಳು. ಆದಾಯ ಪ್ರಮಾಣ ಪತ್ರ ಪಡೆಯಲು ಹೋದ ವ್ಯಕ್ತಿಗೆ ಬಿಗ್ ಶಾಕ್. ಕಲಬುರಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಡವಟ್ಟು. ವೀರಶೈವ ಲಿಂಗಾಯತ ಮಹಾಂತಪ್ಪ ಕೋತ್ಲೆ ಕುಟುಂಬ ಕಂಗಾಲು. ಚಿಕ್ಕಬಳ್ಳಾಪುರದ ವಾಟದ ಹೊಸಹಳ್ಳಿ ಕೆರೆ ನೀರು ಹಂಚಿಕೆ ವಿವಾದ. ಶಾಸಕ ಪುಟ್ಟಸ್ವಾಮಿಗೌಡ ಕೊಟ್ಟಿದ್ದ ಸೀರೆಗೆ ಬೆಂಕಿ ಹಚ್ಚಿ ಆಕ್ರೋಶ. ನಮ್ಮ ನೀರು ನಮ್ಮ ಹಕ್ಕು, ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಪಟ್ಟು. ಲೋಕ ಕಲ್ಯಾಣಕ್ಕಾಗಿ 5 ದಿನಗಳಿಂದ ಮರವೇರಿ ಕುಳಿತ ಸ್ವಾಮೀಜಿ. ಆಹಾರ ಇಲ್ಲದೆ ಮರದ ಮೇಲೆಯೇ ವಾಸ. ಬರಗಾಲ ಸಿದ್ದಪ್ಪ ಮಠದ ಸಚ್ಚಿದಾನಂದ ಶ್ರೀಗಳ ಅನುಷ್ಠಾನ ಕಂಡು ಜನ ಅಚ್ಚರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.